बेळगाव जिल्ह्यातील कागवाड तालुक्यातील जुगळू या गावात रविवारी मध्यरात्री भीषण आग लागल्याची घटना घडली आहे। मिळालेल्या माहितीनुसार जुगळू गावातील पाटे गल्ली परिसरात रात्री सुमारे 1 वाजण्याच्या सुमारास अचानक आग लागली। काही क्षणातच आगीने भीषण रूप धारण करत परिसरातील दुकानांना वेढा घातला। या आगीत 12हून अधिक दुकाने पूर्णपणे जळून खाक झाली असून व्यापाऱ्यांचे मोठ्या प्रमाणात आर्थिक नुकसान झाले आहे। प्राथमिक अंदाजानुसार शॉर्ट सर्किटमुळे आग लागल्याची शक्यता व्यक्त करण्यात येत आहे। या घटनेत सुमारे 1 कोटी रुपयांहून अधिक नुकसान झाल्याचे सांगितले जात आहे। ಮಧ್ಯರಾತ್ರಿ ಜೋಳ ಗ್ರಾಮದಲ್ಲಿ ಭಾರಿ ಅಗ್ನಿ ಅವಘಡ ಸಂಭವಿಸಿತು। ಸುಮಾರು ಒಂದು 12 ಅಂಗಡಿಗಳ ಭಾರಿ ಬೆಂಕಿಯಿಂದ ಜೋಳ ಗ್ರಾಮದ ಹೋಟೆಲ್ಗಳು, ನೀರಾವರ ಸಂಘದ ಕಚೇರಿಗಳು, ಕೃಷಿ ಔಷಧಿ ಅಂಗಡಿಗಳು, ಐಸ್ ಕ್ರೀಮ್ ಅಂಗಡಿ, ಇಸ್ತ್ರಿ ಅಂಗಡಿ, ಪಾನ್ಪಟ್ಟಿ ಶಾಪ್ಗಳು ಇಂಥ ಅಂಗಡಿಗಳಿಗೆ ಬೆಂಕಿ ಹತ್ತಿ ಸುಮಾರು 1 ಕೋಟಿ ರೂಪಾಯಿ ಮೇಲೆ ನಮ್ಮ ಜೋಳ ಗ್ರಾಮದ ಅಂಗಡಿಗಳ ಬೆಂಕಿಯಲ್ಲಿ ಸುಟ್ಟು ಹಾನಿಯಾಗಿದ್ದು, ಈ ಬಗ್ಗೆ ತನಿಖೆ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ತನಿಖೆ ಮಾಡಿ ಇದರ ಬಗ್ಗೆ ಯಾವ ಶಾರ್ಟ್ ಸರ್ಕಿಟ್ ಆಗಿದೆ, ಇದರ ಹಿಂದೆ ಯಾರು ಕಿಡಿಗೇಡಿಗಳಿದ್ದಾರೆ ಅಂತ ನಮ್ಮ ಯಾವುದರ ಅನಿಸಿಕೆ ಇದ್ದರೆ ಸಂಪೂರ್ಣವಾಗಿ ತನಿಖೆ ಮಾಡಿ ಅವರಿಗೆ ಸೂಕ್ತ ಪರಿಹಾರ ಸರ್ಕಾರ ಒದಗಿಸಬೇಕಾಗಿ ನಮ್ಮ ಸಮಸ್ತ ಜೋಳ ಗ್रामस्थರ वतीने ನಾನು घटनेची माहिती मिळताच अग्निशामक दलाने तात्काळ घटनास्थळी धाव घेत आग नियंत्रणात आणली। त्यांच्या त्वरित कारवाईमुळे आणखी मोठा अनर्थ टळला आहे। दरम्यान ही घटना कागवाड पोलीस ठाण्याच्या हद्दीत घडली असून पोलिसांनी घटनास्थळी भेट देऊन पाहणी केली आहे। PSI ಸಾಹೇಬರಿಗೆ ನಾವು ಫೋನ್ ಮುಖಾಂತರ ಸಂಪರ್ಕಿಸಿದ ನಂತರ ಸಿಬ್ಬಂದಿಗಳು ಹಾಗೂ ಫೈರ್ ಬ್ರಿಗೇಡ್ನ ನಮ್ಮ ರಾಯಬಾಗ್ ತಂಡ, ಅತನಿ ತಂಡ, ಉಗಾರ್ ಶುಗರ್ಸ್ನ ಫ್ಯಾಕ್ಟರಿ ತಂಡ ಸಹ ಸಂಪೂರ್ಣ 3 ಅಗ್ನಿಶಾಮಕ ವಾಹನಗಳು ಬಂದು ಸಂಪೂರ್ಣ ಬೆಂಕಿ ಹತ್ತಿದ್ದು ಎಲ್ಲ ಆರಿಸಿ ಈ ಬೆಂಕಿ ಅವಘಡಕ್ಕೆ ಅವರು ಸಹ ಸಹಾಯ ಮಾಡಿದ್ದಾರೆ। ಅವರು ನಾವು ಸಹ ಗ್ರಾಮಸ್ಥರ ಪರವಾಗಿ ನಮ್ಮ ಅಗ್ನಿಶಾಮಕ ದಳದ ಎಲ್ಲ ಸಿಬ್ಬಂದಿಗಳಿಗೆ ಧನ್ಯವಾದ ಹೇಳ್ತಾ ಈ ಅಗ್ನಿ ಅವಘಡಕ್ಕೆ ಸರ್ಕಾರ ಆಗಲಿ ಜಿಲ್ಲಾಡಳಿತ ಆಗಲಿ ಇದಕ್ಕೆ ಬಗ್ಗೆ ತನಿಖೆ ನಡೆಸಿ ಸಂಪೂर्ण ಪರಿಹಾರ ಈ ಬಡ ವ್ಯಾಪಾರಸ್ಥರಿಗೆ ನೀಡಬೇಕಾಗಿ ನಾನು ಈ ಮುಖಾಂತರ ಮನವಿ ಮಾಡಿಕೊಳ್ಳುತ್ತಿದ್ದೇನೆ। पुढील तपास सुरू आहे। अशा आणखीन अपडेटसाठी फॉलो करा व्हॉट्सअप फेनोग्रामला।